ಕೊಡಿ ಅಮೌಂಟು ಅಂದರೆ ಇವತ್ತು ಕೊಡ್ತೀನಿ ನಾಳೆ ಕೊಡ್ತೀನಿ ಅಂತ ಅವ್ರಿಗೂ ಅದೇ ಆನ್ಸರು. ಸೊ ಇವಾಗ ನನ್ನ ಮನೇಲಿ ಕೇಳ್ತಿದ್ದಾರೆ, ನಿನ್ನ ತಮ್ಮ ಫ್ರೆಂಡಿಗೆ ಕೊಟ್ಟಿದ್ದೀರಲ್ವ, ಆ ಮಗು ಕಾಲೇಜ್ ಫೀಸ್ ಕಟ್ಟಬೇಕು, ಇಸ್ಕೊಳ್ಳಿ ಅಂತ ಒಂದು ರಾತ್ರಿ ಕೂಡ ಕೇಳಿದ್ರು. ಈಗ ಇದೆಲ್ಲ ಗೊತ್ತಾದ್ಮೇಲೆ ಅಲ್ಲ ಇದೆಲ್ಲ ಗೊತ್ತಲ್ಲ, ನಿಮಗೆ ಗೊತ್ತಾಯ್ತು ಅವನು ಫ್ರಾಡು ಅಂತ. ಅವನು ಹೆಣ್ಮಕ್ಳಿಗೆ ಯಾವ ಥರ ಎಲ್ಲ ಮೋಸ ಮಾಡ್ತಾ ಇದ್ದಾನೆ ಸರ್? ತುಂಬ ಸರ್, ಇನ್ಸ್ಟಾ ಫೇಸ್ಬುಕ್ಕು ಇವೆಲ್ಲನ ನಾನು ತುಂಬ ಸರ್ಚ್ ಮಾಡಿಬಿಟ್ಟೆ. ಏನೋ ಮನೇಲಿ ಗೊತ್ತಿದ್ದೀರ ಅವನ್ನ ಫಾಲೋ ಅಪ್ ಮಾಡಿ, ಅದನ್ನು ಫಾಲೋ ಅಪ್ ಮಾಡಿ ಅವನ ಬಗ್ಗೆ ತಿಳ್ಕೊಂಡು ನಾನು ಈ ಥರ ಎಲ್ಲ ಚಿಟ್ ಮಾಡ್ತಿದ್ದೆ ಹೆಣ್ಮಕ್ಳಿಗೆ, ಸಾರಿ ಕೇಳು ಅಂತ ಹೇಳ್ಬಿಟ್ಟು ಕೂಡ ಎಕ್ಸ್ಕ್ಯೂಸ್ ಕೊಟ್ಟಿದ್ದೀವಿ. ಕೇಳಿದಾಗ ಇದೆಲ್ಲ ತಿಳ್ಕೊಂಡ್ರೆ ನಿನ್ನ ಫ್ಯಾಮ್ಲಿ, ನಿಮ್ಮ ಮನೆ ಗೊತ್ತು, ನಿಮ್ಮ ಫ್ಯಾಮ್ಲಿಗೆ ಗೊತ್ತು, ಬಂದು ಎಬ್ಬರಿಸ್ಬಿಡ್ತೀವಿ. ಈಗ ಹೆಣ್ಮಕ್ಳಿಗೆ ಯಾವ ಥರ ಮೋಸ ಮಾಡಿದಾನೆ ಅವನು? ಸರ್ ಯಾವ ಥರ ಅಂತಂದರೆ, ನನಗೆ ಅವ್ರ ಬಗ್ಗೆ ತಿಳ್ಕೊಂಡಿದ್ದ ಪ್ರಕಾರ ಫಸ್ಟು ಫ್ರೆಂಡ್ಲಿಯಾಗಿ ಅಟ್ಯಾಚ್ ಆಗೋದು, ಅದಾದಮೇಲೆ ಅವನಿಗೇನಾದರೂ ಪರ್ಸ್ನಲ್ ಬೈಕೆಗಳಿದ್ರೆ ತೀರಿಸ್ಕೊಳ್ಳೋದು, ಅದಾದಮೇಲೆ ಫಿನಾನ್ಷಿಯಲಿ ಹೆಣ್ಮಕ್ಳ ಹತ್ರ ಏನು ಭಾವನಾತ್ಮಕವಾಗಿ ಅಟ್ಯಾಚ್ಮೆಂಟ್ ಬೆಳೆಸ್ಕೊಳ್ಳೋದು, ಆಮೇಲೆ ದುಡ್ಡು ಡಿಮ್ಯಾಂಡ್ ಇಡೋದು. ದುಡ್ಡು ರಿಟರ್ನ್ ಏನು ಒಂದೇ ವಾರದಲ್ಲಿ ಕೊಟ್ಬಿಡ್ತಾರೆ, ಅಷ್ಟು ನಂಬಿಸ್ತಾರೆ. ಆ ರಿಟರ್ನ್ ಕೊಡದೇ ಇದ್ದಾಗ ಹೆಣ್ಮಕ್ಳು ಏನು ಡಿಪ್ರೆಷನ್ಗೆ ಹೋಗ್ಬಿಟ್ಟು ಹೆಣ್ಮಕ್ಳು ಅದನ್ನು ಕೊಡು ಅಂತ ಕೇಳಿದಾಗ ಧಮ್ಕಿಗಳು ಹಾಕೋದು, ಬ್ಯಾಡ್ ವರ್ಡ್ಸು, ವಲ್ಗರ್ ವರ್ಡ್ಸ್ ಮಾತಾಡೋದು. ಬಟ್ ಹೆಣ್ಮಕ್ಳಿಗೆ ಏನಾದರೂ ಫೋಟೋ ವಿಡಿಯೋ ತೊಗೊಂಡು ಬ್ಲ್ಯಾಕ್ ಮೇಲ್ ಮಾಡೋದು ಆತನ ಮಾಡಿದ್ದಾನೆ? ಅವ್ರ ಫೋನಲ್ಲಿ ಇದೆ ಸರ್, ಅವ್ರು ಅದನ್ನು ಹೇಳ್ತಾರೆ, ಅದನ್ನು ಕೂಡ ಮಾತಾಡಿದ್ದಾರೆ. ಅವ್ರ ಹತ್ರ ಏನೋ ಮೆಸೇಜಸ್ ಇದೆ, ಏನಾದರೂ ಇದು ಮಾಡಿದ್ರೆ ಓಪನ್ ಅಪ್ ಆದರೆ ಇವನಲ್ಲಿ ನಮಗೂ ಹೇಳಕ್ಕೆ ಬರುತ್ತೆ, ಮೀಡಿಯಾ ಮುಂದೆ ಹೋದರೆ ನಿಮ್ಮ ಮರ್ಯಾದೆಗಳಿಗೆ ಹೋಗೋದು. ನಾನೆಲ್ಲ ಹೆಣ್ಮಕ್ಳ ಬಗ್ಗೆ ತಿಳ್ಕೊಂಡು ಅವ್ರಿಗೆ ಮೆಸೇಜಸ್ ಮಾಡಿದ್ದೀನಿ, ಏನಪ್ಪ ಈ ಥರ ಮಾಡ್ತಿದ್ದೀರಾ, ಈ ಥರ ಹೆಣ್ಮಕ್ಳ ಜೀವನದಲ್ಲಿ ಆಟ ಆಡೋ ಬದಲು ಹೋಗಿ ದೇವಸ್ಥಾನ ಮುಂದೆ ಭಿಕ್ಷೆ ಬೇಡ್ಕೊಂಡು ತಿನ್ಬೋದಲ್ವ, ಈ ಥರ ಬದುಕೇನಕ್ಕೆ ಬದುಕ್ತೀರಾ ಅಂತಂದಿದ್ದಕ್ಕೆ ಅವರೇ ಕರ್ಸ್ಕೊಂಡಿರೋದು. ನಿಮ್ಮ ಕೈಲಾಗಿದ್ದು ಮಾಡ್ಕೊಳ್ಳಿ. ಈಗ ನಿಮಗೆ ಗೊತ್ತಿರೋ ಹಾಗೆ ಎಷ್ಟು ಜನ ಹೆಣ್ಮಕ್ಳಿಗೆ ಈ ಥರ ಮೋಸ ಮಾಡಿದಾನೆ ಸರ್? ನನಗೆ ಗೊತ್ತಿರೋ ಹಾಗೆ 6 ಜನ ಸರ್. 6 ಜನ ಲಿಸ್ಟಲ್ಲಿಲ್ಲ. ಒಬ್ಬರು ಅನಿತಾ ಅಂತ ಹೇಳಿಬಿಟ್ಟು ಅವ್ರ ಅಕ್ಕ ನಂಬರ್ ಕೊಟ್ಟರು, ಅವರ ನಂಬರ್ಗೆ ಅಮೌಂಟ್ ಹಾಕಿ ಅಂತ. ಆಕೆಗೆ ಪರಿಯಾಗಿ ಹತ್ಕೊಂಡು ಕೇಳಿದ್ದೀನಿ ಸರ್, ನಿಮ್ಮ ಬ್ರದರ್ ಅಂತ ಹೇಳ್ತಿದ್ದಾರೆ, ಅವ್ರ ತಂದೆ ತಾಯಿ ನಂಬರ್ ಆದರೂ ಕೊಡಿ, ನಾನು ತುಂಬ ಪ್ರಾಬ್ಲಮಲ್ಲಿ ಸಿಕ್ಕಾಕೊಂಡಿದ್ದೀನಿ, ಮನೆ ಬಿಟ್ಟುಟ್ಟೋಗಿದ್ದೀನಿ, ದುಡ್ಡು ವಿಷಯವಾಗಿ ಕೊಡಿ ಅಂತ. ಆಕೆ ಕೂಡ ಅವ್ನಿಗೆ ಸಪೋರ್ಟು ಸರ್. ಮೊನ್ನೆ ಕೂಡ ಅವನೇನೋ ಮಾಡ್ಕೊಂಡಿದ್ದಾನೆ ಅಂತ ಅವ್ನ ಪರವಾಗಿ ಬಂದುಬಿಟ್ಟು ನನಗೆ ಧಮಕಿ ಹಾಕಿದ್ದಾಳೆ ಸರ್, ನಿಂಗೆ ಹೊಟ್ಟೆ ಉರಿ ತಣ್ಣಗಾಯ್ತಾ, ನಿನಗೇನು ಹಾಲು ಕುಡ್ದಷ್ಟು ತಣ್ಣಗಾಯ್ತಾ, ಅವನು ನಿನ್ನಿಂದಾನೇ ಹಾಳಾಗಿದ್ದಾನೆ ಅಂದರೆ ಅವನ ಬಗ್ಗೆ ಎನ್ಕ್ವೈರಿ ಮಾಡಿ ಇಷ್ಟು ಹೆಣ್ಮಕ್ಳಿಗೆ ಮೋಸ ಮಾಡಿದ್ದಾನೆ ಅಂತ ಹೇಳಿದ್ದಕ್ಕೋಸ್ಕರ ನನಗೆ ಅವಳು ಧಮಕಿ. ಅವನು ಹಿಂದೆ ಬೇರೆ ಹೆಂಗಸರು ಅಥವಾ ಫ್ರೆಂಡ್ಸ್ ಇದ್ದಾರೆ, ಅವನು ಒಬ್ಬನೇ ಈ ಥರ ಮೋಸ ಮಾಡ್ತಾ ಇದ್ದಾರೆ ಸರ್. ಒಂದು ಟೀಮೇ ಇದೆ ಸರ್ ಅವ್ರದ್ದು, ಒಂದು ಟೀಮೇ ಇದೆ. ಅದನ್ನು ಓಪನ್ ಅಪ್ ಆಗಿ ಹೇಳಿದ್ರೆ ನನಗೆ ಪ್ರಾಬ್ಲಮ್ ಆಗುತ್ತೆ, ನನಗೆ ಭಯ ಇದೆ ಸರ್ ಈಗ. ಯಾಕಂದರೆ ನಾನು ಹೇಳಿದ್ರೆ ನಂದು ಫ್ಯಾಮ್ಲಿ ಇದೆ, ನನ್ನ ಫ್ಯಾಮ್ಲಿಯಿಂದ ನಾನು ದೂರ ಆಗಬೇಕಾಗುತ್ತೆ. ಇಂಥವ್ರಿಗಂತೂ ಬಿಡಬಾರ್ದು ಸರ್, ಇಂಥವ್ರಿಗೆ ಬಿಡಬಾರ್ದು, ಇಂಥವ್ರಿಗೆ ತಕ್ಕನಾದ ಶಿಕ್ಷೆ ಆಗಬೇಕು, ಜೀವಾವಧಿ ಶಿಕ್ಷೆ ಆಗಬೇಕು ಸರ್ ಇಂಥ ನನ್ನ ಮಕ್ಕಳಿಗೆ. ಥ್ಯಾಂಕ್ ಯು ಅಮ್ಮ. ಈಗ